ಕೀರ್ತನೆಗಳು 25ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ಈತನ ವಾಕ್ಯದ ಮೂಲಕ ನಮ್ಮೊಂದಿಗೆ ಆತನ ಏನ್ ಮಾಡುವನಾಗಿದ್ದಾನೆ, ಮಾತನಾಡುವವನಾಗಿದ್ದಾನೆ. ಏನೆಂದರೆ, ದೇವರೇ ನಿನ್ನ ಮಾರ್ಗವನ್ನ ನನಗೆ ಏನ್ ಮಾಡಬೇಕು, ತೋರಿಸಿಕೊಂಡು ಎಂದು ನಾವೇನ್ ಮಾಡಬೇಕು, ಪ್ರಾರ್ಥಿಸಬೇಕು. ಇವತ್ತು ನಮ್ಮ ಜೀವಿತದಲ್ಲಿ ನಾವೇನ್ ಮಾಡುವುದಿಲ್ಲ, ಆತನನ್ನು ನೋಡಿ ಕೇಳುವುದಿಲ್ಲ. ಕರ್ತನೆ, ನಾನು ಹೋಗ್ಬೇಕಾದ ಮಾರ್ಗ ಯಾವುದು, ನೀನು ಒಪ್ಪುವ ದಾರಿ ಯಾವುದು ಎಂದು ನಾವೇನ್ ಮಾಡುವುದಿಲ್ಲ, ಆತನನ್ನು ಕೇಳುವುದಿಲ್ಲ. ಆಗ ನಾವೇನ್ ಮಾಡುವವರಾಗಿದ್ದೇವೆ, ಎಡವಿ ಬೀಳುವವರಾಗಿದ್ದೇವೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನಕ್ಕೆ ಹೋಗಿ, ಕರ್ತನೆ, ನೀನು ಒಪ್ಪುವಂತಹ ಮಾರ್ಗವನ್ನ ನನಗೆ ತೋರಿಸಿಕೊಡು. ನಾನು ಯಾವ ಒಂದು ಮಾರ್ಗಕ್ಕೆ ನಾನು ಹೋಗ್ಬೇಕು, ನಾನು ಯಾವ ಕೆಲಸವನ್ನ ಮಾಡ್ಬೇಕು, ಹೇಗೆ ಸೇವೆಯನ್ನ ಮಾಡ್ಬೇಕು, ಹೇಗೆ ನಿಮ್ಮನ್ನು ನಾನು ಆರಾಧಿಸಬೇಕು, ಹೇಗೆ ನಾನು ಪ್ರಾರ್ಥಿಸಬೇಕು, ನೀನು ಒಪ್ಪುವ ದಾರಿಯನ್ನ ನನಗೆ ತೋರಿಸಿಕೊಡು ಎಂದು ಹೇಳುವಾಗ, ಕರ್ತನಾತ್ಮನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ, ಸರಿಯಾಗಿರುವಂತಹ ಮಾರ್ಗವನ್ನ ಆತನು ನಮ್ಮ ಜೀವಿತದಲ್ಲಿ ತೋರಿಸಿಕೊಡುವವನಾಗಿದ್ದಾನೆ. ನಾವು ಇವತ್ತು ಅನೇಕ ಒಂದು ಮಾರ್ಗಗಳಲ್ಲಿ ನಾವು ಇವತ್ತು ನಡೆದು ಹೋಗಬಹುದು. ಆದರೆ ದೇವರು ತೋರಿಸುವಂತಹ ಮಾರ್ಗದಲ್ಲಿ ನಾವು ಹೋಗುವಾಗ ಆತನು ನಮ್ಮ ಸಂಗಡಿಗನಾಗಿ ಬಂದು ನಮ್ಮ ಮಾರ್ಗಗಳಲ್ಲಿರುವಂತಹ ದಿನ್ಯಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ, ತೆಗೆದಾಕುವವರಾಗಿದ್ದಾರೆ, ಮಾರ್ಪಡಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ಆತನ ಹಸ್ತದ ಕೆಳಗೆ ನಡೆದು ಹೋಗಬೇಕು, ಆತನ ರೆಕ್ಕೆಗಳನ್ನ ಆಶ್ರಯಿಸಿಕೊಳ್ಳಬೇಕು, ಆತನ ಮಾರ್ಗದಲ್ಲೇ ಇವತ್ತು ನಾವೇನ್ ಮಾಡಬೇಕು, ನಡೆದು ಹೋಗಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನ್ ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ನೀನ್ ಒಪ್ಪುವ ದಾರಿಯನ್ನ, ನಿನ್ನ ಚಿತ್ತದ ಮಾರ್ಗವನ್ನ ನೀನ್ ತಿಳಿಯಪಡಿಸಿ ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.